ಈ ಕಥೆಯಲ್ಲಿ ಬರುವ ಪಾತ್ರಗಳು, ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಮಾತ್ರ. ಅಕ್ಕ ತಂಗಿ ಅಕ್ಕ ತಂಗಿ ಅಕ್ಕ ತಂಗಿ ಜಲುಮ ಜಲುಮದ ಅನುಬಂಧ ಅಕ್ಕ ತಂಗಿ ಅಕ್ಕ ತಂಗಿ ಒಂದೇ ಬಳ್ಳಿಯ ಹೂಗಳು ಅಕ್ಕ ತಂಗಿ. ಬರ್ರಿ ಗೌಡ್ರು, ಒಳಗೆ ಬರ್ರಿ ಬರ್ರಿ. ಹಾಂ ರೀ, ಬರ್ತೀವಿ ರೀ. ಫೈನಿ ನೀವು ಒಳಗೆ ಬರ್ರಿ. ಹಾಂ ರೀ, ಬಂದ್ರಿ. ಗಿರಿಜಾ, ಗಿರಿಜಾ. ಹಾಂ ರೀ, ಬನ್ರಿ. ಅಡುಗೆ ಮನೇಲಿ ಇರ್ತಾನೆ, ಬನ್ರಿ. ಬರ್ರಿ ಒಳಗೆ ಬರ್ರಿ, ಕೊಂಡ್ರೆ ಬರ್ರಿ. ಈಗ ಬಂದ್ರಿ, ಬರ್ರಿ ಒಳಗೆ ಬರ್ರಿ. ಆರಾಮದಿರಿ? ಹಾಂ ರೀ, ಆರಾಮ್ರಿ. ನೀವು ಆರಾಮದಿರಿ? ನಾವು ಆರಾಮದಿರಿ. ಬರ್ರಿ ಬರ್ರಿ ಒಳಗೆ ಬರ್ರಿ. ಮತ್ರಿ ಮನ್ಯಾಗ ಎಲ್ಲರೂ ಆರಾಮದಿರಿ? ನೀವು ಮಕ್ಕಳು, ಅಜ್ಜ ಅಜ್ಜಿ ಎಲ್ಲ ಆರಾಮದಾರಲ್ರಿ? ಎಲ್ಲರೂ ಆರಾಮದಿರಿ. ನೀವು ಮತ್ತು ನಿಮ್ಮ ಮಕ್ಕಳು ಎಲ್ಲ ಆರಾಮದಿರಲ್ರಿ? ಎಲ್ಲರೂ ಆರಾಮಿದೀನಿ ನೋಡ್ರಿ. ಇವರು ಬೆಳಗ್ಗೆನೇ ಹೇಳಿದ್ರಿ ಬರ್ತಾರಂತ. ನಾನು ಮಧ್ಯಾಹ್ನ ತನಕ ನೋಡಿದೆ, ನೀವು ಬರಲೇ ಇಲ್ಲ. ಸಂಜೆ ಆಗಕ್ಕಂತೂ ಬರ್ತಾರೋ ಇಲ್ಲೋ ಅಂತ ಅನ್ಕೊನಿ ಈಗ ಬಂದಿದ್ರಿ. ನನಗೆ ಅದಕ್ಕೆ ಬರ್ತಾರೋ ಇಲ್ಲೋ ಅಂತ ನಾನು ಸುಮ್ಮನೆ ಆದನ್ರಿ. ಇಲ್ಲಾಂದ್ರೆ ಇವ್ರು ಫೋನ್ ಹಚ್ಚಿ ಕೇಳತ್ತೀನಿ, ಯಾಕೋ ಫೋನು ಹೋಗ್ಲಿಲ್ಲ ರೀ ಇವತ್ತು. ನನ್ನ ಫ್ರೆಂಡ್ ಬರ್ತಾರೋ ಅನ್ನತ್ತೀರಿ. ಅದಕ್ಕೆ ನಾನು ಬರ್ತಾರಂತ ಇಷ್ಟೊತ್ತನ ಕಾದು ಮಕ್ಕಳು ಮಲ್ಕೊಂಡ್ರಿ. ಹಾಗಾಗಿ ನಾನು ಒಳಗಡೆ ಅಡುಗೆ ಮಾಡತ್ತೀನಿ ನೋಡ್ರಿ. ಚಲೋ ಬಿಡ್ರಿ. ಅದು ನಾವು ಬರ್ತಾ ಇದ್ವಿ, ಮಳೆ ಭಾಳ ಬರತ್ತಿತ್ತು ರೀ ನಮ್ಮೂರು ಸೈಡ್ ರೀ. ಬೆಂಗಳೂರಲ್ವಾ, ಭಾಳ ಊರು ಮಳೆ ರೀ. ನಾವು ಒಂದು ಸ್ವಲ್ಪ ಇಲ್ಲಿ ನಮ್ದು ಹಳ್ಳಿ ಕಡೆ ನಮ್ಮದು ಎಸ್ಟೇಟು ಅದು ಇದು ಎಲ್ಲ ಇತ್ತಲ್ಲ, ಅದನ್ನ ಯಾರಿಗಾರ ಇಲ್ಲ ಅಂದ್ರೆ ಕೊಟ್ಬಿಟ್ಟು ಮಾರಾರ ಹೋಗೋಣ, ಇಲ್ಲಾಂದ್ರೆ ಯಾರಿಗಾರ ಇದರೆಲ್ಲ ಹಾಕಿ ಹೋಗೋಣ ಲೆವ್ನಿಲ್ಲ ಅಂತ ಅಂದ್ಕೊಂಡವು. ಅದಕ್ಕೆ ಯಾರ ಚಲೋ ಮನುಷ್ಯರು ಸಿಗ್ತಾರ ಅಂತ ಗೌಡ್ರಿಗೆ ಫೋನ್ ಹಚ್ಚಿದ್ರಿ ನಾವು, ಸಿದ್ದೇಗೌಡ್ರಿಗೆ. ಅದಕ್ಕೆ ಅವರು ಗೌಡ್ರು ಮತ್ತು ನಮ್ಮ ಮನೆಗೆ ಬರ್ರಿ ಅಂತಂದ್ರಿ. ಅದಕ್ಕೆ ನಾವು ಆತು ತಗೋರಿ, ನಿಮ್ಮ ಮನೆಗೆ ಬಂದು ಮಾತಾಡ್ತೇವೆ ಅಂಥೇಳಿ ಇಲ್ಲೇ ಬಂದು ನೋಡ್ರಿ. ಅಣ್ಣ ರೀ, ಆರಾಮದಿರಲ್ರಿ? ಹಾಂ ವೈನಿ ರೀ, ಆರಾಮ್ ರೀ. ಮತ್ತು ರೀ ಎಲ್ಲಿದಾರ್ರಿ ನಿಮ್ಮಿಬ್ಬರು ಲಕ್ಷ್ಮಿಯರು? ನಾನಿಬ್ಬರು ಹೆಣ್ಮಕ್ಳು ಕಾಲೇಜ್ಗೆ ಹೋಗಿರ್ರಿ, ಬಂದ ಚಾಗಿ ಕುಡಿದು ಮಲ್ಕೊಂಡಾರ್ರಿ. ಮತ್ತು ನಿಮ್ಮ ಮಕ್ಳು ರೀ ಎಷ್ಟು ಜನ ರೀ? ಹೆಣ್ಮಕ್ಳು ಎಷ್ಟು ಜನ, ಗಂಡು ಮಕ್ಳು ಎಷ್ಟು ಜನ? ನನಗೆ ರೀ ಹೆಣ್ಮಕ್ಳು ಇಲ್ರಿ, ಗಂಡು ಮಕ್ಳು ಇಬ್ಬರು ಅದಾರ್ರಿ. ಒಬ್ಬ ಇಂಜಿನಿಯರಿಂಗ್ ಕಲ್ತಾನ್ರಿ, ಅವ ಇಂಜಿನಿಯರ್ ಮಾಡತ್ತಾನ್ರಿ ಅಲ್ಲೇ ಬೆಂಗಳೂರಾಗ. ಇನ್ನೊಬ್ಬ ನಮ್ಮದು ಇಲ್ಲಿ ಹೊಲ ಆಸ್ತಿ ಎಲ್ಲ ಭಾಳ ಐತಲ್ಲ, ನಮ್ದು ಎಸ್ಟೇಟು ಅದು ಇದು ಎಲ್ಲ ಅದ್ರ ಇನ್ಚಾರ್ಜ್ ತೊಗೊಂಡು ಎಲ್ಲ ತಾನೇ ನೋಡ್ಕೊತಾನ್ರಿ. ಮನೆ ವ್ಯವಹಾರ ಬಂತು, ಎಲ್ಲ ಬಂತು. ಅವನು ಸಾಲಿ ಭಾಳ ಕಲಿತಾನ್ರಿ, ಡಿಗ್ರಿ ಫೈನಲ್ ಇಯರ್ ಎಲ್ಲ ಮುಗೀತ್ರಿ. ಅದಾದಮೇಲೆ ಅವ್ಗೆ ಯಾಕೋ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಮನೆಯದು ವ್ಯವಹಾರನ್ನೆಲ್ಲ ನೋಡ್ಕೊತೀನಿ ಅಂತಂದ. ಹಾಗಾಗಿ ಅವ್ನು ಮನೆ ವ್ಯವಹಾರ ನೋಡ್ಕೊತದಾನ್ರಿ. ನಾವು ಅವರಿಬ್ಬರಿಗೂ ಹುಡುಗರನ್ನ ಹುಡುಕ್ತಾ ಇದ್ವಿ, ಹುಡುಗಿಯರನ್ನ. ಅಷ್ಟರಲ್ಲಿ ಗೌಡ್ರು ನಮ್ಮ 2 ಹುಡುಗರು ಅದಾವು ಮತ್ತು ನೋಡ್ರಿ ಅಂತಂದ್ರಿ. ಹಾಗಾಗಿ ನಾವು ನೋಡಿ ಹೋದ್ರಾತು, ಹಂಗೆ ಮಾತಾಡಿರೋ ಆಯ್ತು, ಹಂಗೆ ಕ್ಯಾಶುವಲ್ ಆಗಿ ನೋಡಿ ಹೋದ್ರಾತು. ರೆಡಿ ಪಡಿ ಏನು ಮಾಡಬೇಡ್ರಿ ನೀವು. ಮತ್ತು ಹಂಗೆ ಅವ್ರನ್ನ ಕ್ಯಾಶುವಲ್ ಆಗಿ ಹೆಂಗೆ ಇರ್ತಾರೆ ನಾರ್ಮಲ್ ಹುಡುಗರು ಹಂಗೆ ನೋಡಿ ಹೋದ್ರಾತಂತ ಬಂದ್ವಿ ರೀ. ಅಯ್ಯೋ ಹೌದಾ, ಇವ್ರು ಒಂದು ಮಾತು ನನಗೆ ಹೇಳಲಿಲ್ಲ. ಅವರು ನಾವ ಪಾಪ ಅವ್ರಿಗೆ ಹೇಳ್ಬೇಡ್ರಿ, ಅಂದ್ರೆ ಬರುತ್ತಾರ ಅಂದ್ರೆ ನೀವು ಮತ್ತು ಹುಡುಗರ್ನೆಲ್ಲ ರೆಡಿ ಮಾಡಿ ಅದು ಮಾಡಿ ಪಾಪ ಕಷ್ಟ ಆಗ್ತಗೋತೀರಿ. ನಾವು ಬಂದಮೇಲೆ ಹೆಂಗಿರ್ತಾರೆ ಹಂಗೆ ಹುಡುಗರು ನೋಡಿ ನಾವು ಒಪ್ಕೋತೀವಿ ಅಂತಂದು ಅದಕ್ಕಾಗಿ ಅವರು ಸುಮ್ಮನಾದ್ರಿ. ನನ್ನ ಮಗಳು ಸೀತಾ ಅದಾಳ್ರಿ, ಭಾಳ ಓದಿದ್ರಾಗ ಹುಷಾರ, ಮನೆ ಕೆಲಸದಾಗ ಭಾಳ ಹುಷಾರು ರೀ. ಆಕಿನಂತೂ ನೀವು ನೋಡ್ಕೊಳ್ದೆ ಒಪ್ಕೊಂಡ ಬಿಡ್ತೀರಿ. ಏನು ಹೆಣ್ಮಕ್ಳ ಹೆಸರು ರೀ? ಒಬ್ಬಾಕೆ ಹೆಸರು ಲಕ್ಷ್ಮೀ ರೀ, ಒಬ್ಬಾಕೆ ಹೆಸರು ಸೀತಾ ರೀ. ಇಬ್ಬರು ಚಲೋ ಓದ್ತಾರೆ ರೀ. ಚಲೋ ತಂಗಿ ಈಗ ಇನ್ನು ಇದು ರಿಸಲ್ಟ್ ಬರ್ತೈತೆ ನೋಡ್ರಿ ಇನ್ನು 2 ದಿನದಾಗ. ಇವತ್ತು ಲಾಸ್ಟ್ ಎಕ್ಸಾಮ್ ಬರೋದು ಬಂದು ಸುಸ್ತಾಗಿ ಮಲ್ಕೊಂಡಾರ ನೋಡ್ರಿ. ಮತ್ತು ಆಕಿ ದೊಡ್ಡಾಕಿ ಬೇರೆ ಲಕ್ಷ್ಮಿ ಎಲ್ಲ ಕೆಲಸ ಮಾಡ್ಯಾಡ್ರಿ ನನ್ನ ಜೋಡಿ. ಪಾಪ ಎಲ್ಲ ಮನೆ ಒರೆಸೋದು, ಕಸ ಗುಡಿಸೋದು, ಅಡುಗೆ ಮಾಡೋದು ನನ್ನ ಜೊತೆ ಎಲ್ಲ ಮಾಡಿ ನನಗೂ ಸುಸ್ತಾಗತ್ತಮ್ಮ ಮಕ್ಕೋತೇನೆ ಅಂತೇಳಿ ಮಕ್ಕೊಂಡ ನೋಡ್ರಿ. ಎಲ್ಲ ಅಡುಗೆ ಕೆಲಸ ಮಾಡ್ತಾಳ್ರಿ ನನ್ನ ಮಗಳು ಓಡಾಡಿ. ಚೆನ್ನಾಗಿ ಒಂದು ಸ್ವಲ್ಪ ಸೋಂಬೇರಿ ಅದ ಅಷ್ಟೇ ರೀ. ಸಣ್ಣ ಮಕ್ಳು ಹಂಗಲ್ರಿ, ಎಲ್ಕ ಸಣ್ಣವರು ಒಂದು ಸ್ವಲ್ಪ ಅವರು ನಮ್ದ ನಡಿಲಿ ಅಂತಾರ್ರಿ. ಹೋಗ್ಲಿ, ಉಣ್ಣಕ್ಕದು ಎಲ್ಲ ಇದನ್ನ ರೆಡಿ ಮಾಡ್ಕೊಳ್ಳೋದು. ಹಾಂ ರೀ, ಎಲ್ಲರೂ ರೆಡಿ ಮಾಡ್ತೀನಿ. ನೀವು ಬರ್ರಿ ಹಂಗಾರೆ ಅಲ್ಲೇ ಡೈನಿಂಗ್ ಹಾಲ್ನಾಗ ಊಟ ಮಾಡಿಬಿಡೋಣಂತ್ರಿ. ಆಯಿತು, ನೀವು ರೆಡಿ ಮಾಡಿ ಕರಿ, ನಾ ಕರ್ಕೊಂಬರ್ತೇನೆ. ಮತ್ತು ರೀ ಗೌಡ್ರ, ಹೆಂಗೆ ರೀ ಎಲ್ಲ ಮನೆ ಕಡೆ ಎಲ್ಲ ನಿಮ್ಮದು ಎಸ್ಟೇಟು ಹೊಲ ಎಲ್ಲ ಹೆಂಗೈತ್ರಿ ಈಗ? ಏನು ನಡಿಯಾತೈತಿ, ನಮ್ಮದು ಒಂದು ಎಸ್ಟೇಟ್ ಐತಿ, ಆಮೇಲೆ ಒಂದು 10 ಎಕರೆ ಹೊಲ ಐತಿ ನಮ್ಮದು. ಆಮೇಲೆ ಇದೊಂದು ಮನೆ ಐತಿ. ಹೆಂಗೋ ಇರೋ ಮಟ್ಟಿಗೆ ತಕ್ಕ ಮಟ್ಟಿಗೆ ಇದನ್ನೊಂದು ಮನೆ ಕಟ್ಕೊಂಡು ಏನು ಚಂದ ಐತಿ ಮನೆ. ಎಲ್ಲ ಸಿಸ್ಟಮೆಟಿಕ್ ಮಾಡ್ಕೊಂಡು ಚಲೋ ಐತಿ ಮನೆ. ಆಮೇಲೆ ಒಂದು 10 ಎಕರೆ ಹೊಲ ಐತಿ. ಏನು ಮಾಡೋದು, ಇಬ್ಬರು ಹೆಣ್ಮಕ್ಳು ಅದಾರ, ಇಬ್ಬರಿಗೂ 5-5 ಎಕರೆ ಹಚ್ಚಿ ಮಾದಿ ಮಾಡಿಕೊಟ್ಟಲ್ಲಿ ಬಿಟ್ಬಿಡೋದು. ನಾವು ಇರೋ ತನಕ ನಾವು ಬಳಸೋದು, ನಾವು ಇಲ್ಲದ ಕಾಲಕ್ಕೆ ಅವ್ರಿಗೆಲ್ಲ ಮತ್ತೇನು ಹೊಲ ಆಸ್ತಿನ ಎಲ್ಲ. ಹಾಂ, ಇಬ್ಬರಿಗೆ ಹಂಗಾರ ಇರೋರು ಯಾಕೆ, ಎಲ್ಲ ನನಗೆ ಬರ್ತೈತಿ. ಈ 5-5 ಎಕರೆ ಹೊಲ, ಈ ಮನೆ, ಇವ್ರಿಗೇನು ಗಂಡು ಮಕ್ಕಳು ಇಲ್ಲ, ಏನೂ ಇಲ್ಲ. ಮಸ್ತ್ ಬಿಡ ಹಂಗಾದ್ರೆ. ಇಬ್ಬರು ನಮ್ಮ ಮನೆಗೆ ಸೊಸಿ ಮಾಡ್ಕೊತಾನೆ, ಹೆಂಗಾರ ಇರಲಿ ಅವ್ರು. ಗೌಡ್ರ ಯಾಕೆ ರೀ ಸುಮ್ಮನಾದ್ರಿ? ಅಲ್ಲಿ ಏನು ಯೋಚನೆ ಮಾಡತ್ತೀರಿ?
ಏನಿಲ್ಲ ರೀ ನಮ್ದರ ಏನು ರೀ ಸಾಕಟ್ಟು ಐತಿ 20 ಎಕರೆ ಹೊಲ ಐತ್ರಿ ಮತ್ತು 4 ಮನೆ ಅದಾವೆ ರೀ 2 ಮನೆ 3 ಮನೆ ಬಾಡಿಗೆ ಕೊಟ್ಟಿವಿ. ಒಂದು ಮನ್ಯಾಗ ನಾವು ಇರ್ತೇವೆ ರೀ ಬೆಂಗಳೂರು ಸಿಟಿಯಾಗ. ಆಮೇಲೆ ಅಲ್ಲೇ ಒಂದು ಹಳ್ಳಿ ಅಂತೇಳಿ ನಮ್ಮದು ಎಲ್ಲ ಮತ್ತು ನಮ್ಮ ಎಸ್ಟೇಟ್ಗಳೆಲ್ಲ ಅದಾವೆ ರೀ. ಅದು ಇದು ಫಂಕ್ಷನ್ನು ಅದು ಇದು ಶೂಟಿಂಗ್ ಎಲ್ಲ ಮಾಡ್ತಿರ್ತಾರೆ, ಅದ್ರ ಪೇಮೆಂಟ್ ಬರ್ತಿರ್ತೈತಿ. ನಮ್ಮದು ದೊಡ್ಡ ಫ್ಯಾಮ್ಲಿನೇ ಐತ್ರಿ. ಏನು ಹೇಳ್ಬೇಕು ಅನ್ನೋಂಗಿಲ್ಲ, ಸಾಕಟ್ಟು ಆಸ್ತಿ ಐತಿ. ಅದನ್ನು ಇನ್ನು ನಮ್ಮ ಮಕ್ಕಳು ಮದುವೆ ಮಾಡಿ ಅವ್ರು ಇದ್ರಾಗ ಒಪ್ಪಿಸಿ ನಾವು ಆರಾಮ್ ಇರ್ಬೇಕಂತ ನೋಡ್ರಿ ಗಂಡ ಹೆಂಡತಿ. ಇಷ್ಟ ರೀ ನಮ್ದು. ಇವು ಹಂಗೆ ದೊಡ್ಡ ಆಸ್ತಿನ ಐತಿ ಬಿಡಿ ಇವ್ರದ್ದು. ಇವ್ರು ಯಾರು ಇವ್ರಿಗೆ ನಮ್ಮ ಹೆಣ್ಮಕ್ಳನ್ನ ಕೊಟ್ಬಿಟ್ರೆ ನನ್ನ ಮಗಳು ಸೀತಾನಂತೂ ನೋಡ್ಕೊಡ್ತಾ ಒಪ್ಕೋತಾರೆ. ಈ ಲಕ್ಷ್ಮಿನ ಒಪ್ಕೋಬೇಕಲ್ಲ, ಅವ್ಳು ನೋಡು ಕರ್ರಗಿದ್ದಾಳೆ. ಆಕಿನ ಹೆಂಗೆ ಒಪ್ಕೋತಾರೆ ಇವರು? ಏನು ಮಾಡಬೇಕು ತಿಳಿವಾತ ನನಗೆ. ಆಕಿನ ಕೊಟ್ಬಿಟ್ರೆ ಹೆಂಗಾರ ದಾಟಿ ಹೋಗ್ಕಳು. ನನ್ನ ಮಗಳು ಸೀತಾಗೆ ನಾವು ಒಂದೇ ಮನೆಗೆ ಹೋಗಿ ಇಬ್ಬರು ಇರೋ ನನ್ನ ಆಸೆ ಐತಿ. ನೋಡೋಣ ಮತ್ತು ಅಕ್ಕೆ ಆಸೆ ಯಾಕೆ ನಿರಾಸೆ ಮಾಡಲಿ. ಹಾಕಿ ನನ್ನ ಮಗಳಲ್ಲ ಕರಗ ಹುಟ್ಟಿರೇನಾಯ್ತು. ನನ್ನ ಕಣ್ಣು ಮುಂದಿರೋದು ಬೇಡ ಅಷ್ಟ. ಹೋಗ್ಲಿ ಎಲ್ಲರೂ ಜೀವನ ಮಾಡಲಿ. ರೀ ಒಳ ಕರ್ಕೊಂಬರ್ರಿ, ಎಲ್ಲ ರೆಡಿ ಮಾಡಿದ್ದೀನಿ ಊಟಕ್ಕೆ. ಒಯ್ನಿ ರೀ ಬರ್ರಿ. ಬರ್ರಿ ಹಂಗಾರೆ ನೀವು ಬರ್ರಿ ಗೌಡ್ರ, ಊಟ ಮಾಡಿ ಬರೋಣ್ರಿ ಅಂತ. ಅಯ್ಯೋ ಊಟ ಗೀಟ ಎಲ್ಲ ಯಾಕೆ ರೀ, ನಿಮಗೆಲ್ಲ ನಿಗ್ರಹ ಮಾಡಿದ್ವಿ ರೀ ನಾವು. ಅಲ್ರಿ ನಾವು ಮಧ್ಯಾಹ್ನ ಊಟನ ಮಾಡ್ಕೊಂಡು ಬಂದಿದ್ದು. ಒಂದು ಕಪ್ ಚಹಾ ಕೊಟ್ಟಿದ್ರು ಸಾಕಾಗೋದ್ರಿ. ಇದೆಲ್ಲ ಯಾಕೆ ಪಾಪ ನಿಗ್ರಹ ಹಾಕಕ್ಕೆ ಹೋಗ್ರಿ ಬನ್ನಿಗೆ. ಹೌದ್ರಿ, ನೀವು ಪಾಪ ಇಷ್ಟೆಲ್ಲ ನಿಗ್ರಹ ಹಾಕ್ಬಾರ್ದಾಗಿತ್ತು ಅವ್ರಿಗೆ. ಅಯ್ಯೋ ನಮ್ಮ ಮನೆಗೆ ಬಂದವ್ರು ನಾನು ಯಾವತ್ತೂ ಬರಿಗೈಲೇ ಕಳಿಸಿಲ್ಲ, ಬರೀ ಹೊಟ್ಟೆಲೇ ಕಳಿಸಿಲ್ಲ ರೀ. ಒಂದು ಕಪ್ ಚಹಾ ಕೊಟ್ರೆ ನಮ್ಮ ಕಿಮ್ಮತ್ತು ಏನಾಕೈತೆ ರೀ. ಅದಕ್ಕೆ ನಮ್ಮ ಮನೆ ಗೌರವ ಅದು ಅಲ್ರಿ. ಹೊಟ್ಟೆ ತುಂಬ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ನಮ್ಮ ಮನೆಯಿಂದ ಕಳಿಸೋದು ನಮ್ದು ಇದು ರೀ. ಬರ್ರಿ ಊಟ ಮಾಡೋಣಂತ. ಹೌದನಿ ಈ ಊರ ಮನೆ ಹುಡುಗಿನ ನೋಡಿ ಒಪ್ಕೊಂಬಿಡೋಣಲ್ವ. ಏನೋ ಹೆಂಗೋ ಆಸ್ತಿನೂ ಐತಿ, ಎಲ್ಲ ಐತಿ. ನಾಳೆ ಇವರಪ್ಪ ಅಮ್ಮ ಇರುತ್ತಾನ ಅಷ್ಟೇ ಇವ್ರ ಆಸ್ತಿ. ಆಮೇಲೆ ಎಲ್ಲ ಆಸ್ತಿ ನಮ್ಗಲ್ಲೋ. ಹೌದ್ರಿ, ಹುಡುಗಿರು ನೋಡಕ್ಕೆ ಹೆಂಗದಾರ ಏನೋ. ಕಪ್ಪದು ಇದ್ರೆ ನಮ್ಮ ಮಕ್ಕಳು ಒಪ್ಕೋಬೇಕಲ್ಲ. ನಮ್ಮ ಮಕ್ಕಳೆಲ್ಲ ಚಂದ ಅದಾರ ಅಲ್ಲ, ಒಪ್ಕೋಬೇಕಲ್ಲ ಅಂತೀನಿ ನಾನು. ಒಪ್ಕೊಳ್ಳಿ ಬಿಡಲಿ, ಮದುವೆ ಮಾಡಿಬಿಡೋಣ. ಜೀವನ ಮಾಡ್ತಾರ್ತಾವ ಹೆಂಗಾರ. ಏನು ಕಾಪು ಗಿತ್ತಾಕಿನ ನೋಡೋಣ, ಬೆಳಗಿದ್ರು ನೋಡೋಣ, ಮತ್ತೇನು ಮಾಡೋದು. ಕಪ್ಪಿಗಿದ್ರೆ ನಡೀತದ್ರಿ. ಕುಂಟಿ ಎತ್ತರ ಟಿಸ್ರು ಮಗು ತಿರ್ಸ್ಗನ್ನು ಇದ್ರೆ ಏನು ಮಾಡೋದು. ನೋಡೋಣ ಹುಡುಗಿ ಮನಸ್ಸಿಗೆ ಬಂದ್ರೆ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಬಿಡೋದು. ನಡೀರಿ ನಡೀರಿ, ಮತ್ತೆ ನೋಡೋಣ. ಇಷ್ಟೊತ್ತಕ್ಕ ಕುಂತ ಏನು ಯೋಚನೆ ಮಾಡತ್ತಾರ ಅನ್ನತ್ತಾರ. ನಡೀರಿ. ಗೌಡ್ರ ಬರ್ರಿ. ಹಾಂ ರೀ ಬಂದು ರೀ. ಅಲ್ಲ ಇವ್ರೇನು ಅಂತಾರ. ಅಲ್ಲ ಹುಡುಗಿರು ಹೆಂಗಾರ ಇದ್ರೆ ನನ್ನ ಮಕ್ಳು ಹೆಂಗೆ ಮದುವೆ ಆಗಬೇಕು. ಇವ್ರೇನು ದುಡ್ಡಿನ ಆಸೆಗೆ ಅಂತಾರಪ್ಪ. ಅಕ್ಕ ಯಾಕೆ ಇಲ್ಲೇ ನಿಂತಾಳ? ಅಕ್ಕ ಅಕ್ಕ ಏನೇ ಕರಿತಾ ಇದೆಯಾ? ಅಲ್ಲ ಅಕ್ಕ, ಅಮ್ಮ ಯಾಕೋ ಮಕ್ಕೋ ಮಕ್ಕೋ ಅಂದು ನಿನಗೆ. ನೀನು ಮಕ್ಕೋಲಿಲ್ಲ, ನಾನು ಮಲ್ಬೇಕು ಬಿಡಲಿಲ್ಲ. ಇಲ್ಲಿ ಬಂದು ನಿಂತಿದೆಯಲ್ಲ ಹೊರಗಡೆ. ಯಾಕೋ ಬೇಜಾರು ಕಣೆ. ಇವರೆಲ್ಲ ಮಾತಾಡೋದು ನೋಡಿದ್ರೆ ಇವ್ರು ಮಾತಾಡಿದ್ನ ನಾನು ಕದ್ದು ಕೇಳಿಸ್ಕೊಂಡೆ. ಕದ್ದು ಕೇಳಿಸ್ಕೋದು ತಪ್ಪೆ, ಆದರೆ ಇವ್ರು ಯಾಕೆ ಬಂದಾರ ಅಂತ ಕೇಳಿಸ್ಕೊಂಡೆ. ಅಲ್ಲ ಇವರು ಬಂದಿರೋದು ನೋಡಿದ್ರೆ ದುರಾಸೆ ಇದ್ದವರು ಅನ್ಸುತ್ತೆ ಕಣೆ. ನಮ್ಮ ಮನೆ ಮೇಲಿರೋ ಆಸ್ತಿ, ನಮ್ಮ ಹೊಲ ಅಂತಸ್ತು ನೋಡಿ ಇವರು ಅಲ್ಲ ಕಣೆ, ಇವ್ರು ಬಂದಿರೋದು ದುರಾಸೆ ಅಂತ ಅನ್ಸುತ್ತೆ ಕಣೆ ನನಗೆ. ನಮ್ಮ ಮನೆ ಮೇಲಿರೋ ಆಸ್ತಿ ಅಂತಸ್ತು ಎಲ್ಲ ನೋಡ್ಬಿಟ್ಟು ಇವರು ನಮ್ಮನ್ನ ಮದುವೆ ಆಗಕ್ಕೆ ಒಪ್ಕೊಂಡ್ರೆ ಏನು ಮಾಡೋದು ಅಂತ. ಅದರಲ್ಲೂ ನಿನ್ನ ಮಾತ್ರ ಒಪ್ಕೊಂಡೇ ಒಪ್ಕೋತಾರೆ. ನಾನು ಒಪ್ಕೋಬೇಕಲ್ವೇ ಕರೀದಾರಂತ ಬಿಟ್ರೆ. ಅಕ್ಕ ನೋಡು, ನಾನು ಪದೇ ಪದೇ ಹೇಳೋಕ್ಕಾಗಲ್ಲ. ನೋಡು, ನನಗೆ ಮಾತ್ರ ನೀನು ಬೇಕು. ಅಣ್ಣ ತಮ್ಮ ಇರೋ ಮನೆಗೆ ಬಡವರಾಗಲಿ ತೀರ್ಕೊಂಡು ತಿನ್ನೋರಾಗಲಿ ಅಂಥವ್ರ ಮನೆಗೆ ನಾವಿಬ್ಬರು ಸೇರಿ ಹೋಗೋಣ. ಇಲ್ಲ ನಾವು ಮದುವೆನೇ ಆಗೋದು ಬೇಡ. ಇಬ್ಬರು ಒಂದೇ ಮನೇಲಿ ಇಲ್ಲೇ ಇದ್ಕೊಂಡು ಏನಾದರೂ ಜಾಬ್ ಮಾಡ್ಕೊಂಡು ಜೀವನ ಮಾಡೋಣ. ಅದನ್ನು ಬಿಟ್ಟು ಹೋಗಿ ಮದುವೆ ಆಗಿ ನಾನೊಂದು ಕಡೆ ನೀನೊಂದು ಕಡೆ ಇರೋಕ್ಕಾಗಲ್ಲ. ಅಲ್ಲಿ ನಿಮ್ಮ ಅತ್ತೆ ಮನೇಲಿ ನೀವು ಚುಚ್ಚಿ ಚುಚ್ಚಿ ಮಾತಾಡೋದನ್ನು ನನಗೆ ನಾನಲ್ಲಿ ಇರಲ್ಲ. ಆದರೂ ನಾನು ನೀನು ಚುಚ್ಚಿ ಚುಚ್ಚಿ ಮಾತಾಡೋಕ್ಕಾದ್ರೆ ನನಗೆ ಇಷ್ಟ ಆಗಲ್ಲ. ನಾನು ಅಲ್ಲೇ ಬಂದು ಬೈತೀನಿ. ಅದೇ ನಾನಿರೋ ಕಡೆ ನೀನು ಮದುವೆ ಆದರೆ ನಾನು ನೀನು ಅನುಸರಿಸ್ಕೊಂಡು ಹೋಗ್ಬೋದು. ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲಕ್ಕ. ಅಷ್ಟೊಂದು ನಾನು ಜೀವ ಬಿಡ್ತೀನಿ ನಿಮಗೆ. ನೋಡು ಕಣೆ ಚಿನ್ನ, ನೀನು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು. ಅಲ್ಲ ನನಗೆ ನಿನ್ನ ಮೇಲೆ ಯಾವ ರೀತಿ ಇದಿಲ್ಲ ಕಣೆ. ಬರೋ ಕಂಡು ನಿನ್ನನ್ನು ಕಣ್ಣು ಮುಚ್ಚಿ ಒಪ್ಕೋತಾನೆ, ಆದರೆ ನಾನು ಒಪ್ಕೊಳ್ಳಲ್ಲ. ಯಾಕೆ? ನಾನು ಕಪ್ಪಗಿದ್ದೀನಿ, ಅದನ್ನು ಅರ್ಥ ಮಾಡ್ಕೊ. ಇವರೇನಾದರೂ ದುಡ್ಡಿಗೆ ಆಸೆ ಪಡೋರು ಅಲ್ಲ ಅಂದರೆ ನೀನು ಒಪ್ಕೊಂಡು ಮದುವೆ ಆಗು. ಹುಡುಗ ಇಂಜಿನಿಯರ್ ಅಂತ ಕಣೆ. ಅಪ್ಪ ಸಂಬಂಧ ಮಾತಾಡೋಕ್ಕೆ ಕರ್ಕೊಂಬಂದಿರೋದು ನಂಗೆ ಗೊತ್ತು. ಹುಡುಗ ಇಂಜಿನಿಯರ್ ಅಂತೆ. ಎಲ್ಲ ಚಲೋ ಇದೆ. ನೀನು ನೋಡು ಹ್ಞೂ ಅಂತ ಒಪ್ಕೊ. ಅವ್ರಿಗೆ ಕರೀತಾರೆ, ಊಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಕರೀತಾರೆ. ಅವಾಗ ಎದ್ದು ಹೋದಾಗ ಫಸ್ಟು ನೀನೇ ಹೋಗು. ನಿನ್ನ ನೋಡಿ ಒಪ್ಕೊಳ್ಳಿ. ಆಮೇಲೆ ನಾನು ಬಂದರೆ ಕರೆದ್ರೆ ನಾನು ಹೋಗ್ತೀನಿ. ನಾನು ಕರೆದರೆ ನಾನು ಬರಲ್ಲ ಕಣೆ. ಅಕ್ಕ ನೀನು ಇಲ್ಲದೆ ಒಂದು ಕ್ಷಣ ನಾನಿರಲ್ಲ. ಯಾಕೋ ಗೊತ್ತಿಲ್ಲ, ಅಪ್ಪ ಅಮ್ಮನಿಗಿಂತ ನೀನೇ ನನಗೊಂದು ತಾಯಿ ಥರ. ಅಷ್ಟೊಂದು ನಂಗೆ ನೀನು ಇಷ್ಟ ಆಗ್ತೀಯ. ನಾನು ನಿನ್ನ ಭಾಳ ಇಷ್ಟಪಡ್ತೀನಿ ಅಕ್ಕ. ನನಗೆ ಏನೂ ಗೊತ್ತಿಲ್ಲ. ನಿನ್ನ ಬಿಟ್ಟು ಒಂದು ಕ್ಷಣ ಇರೋಕ್ಕಾಗಲ್ಲ ಗೊತ್ತಾ. ನಿನ್ನ ಬಿಟ್ಟು ನಾನು ಯಾವ ಥರ ಹುಡುಗ, ನನಗೆ ಎಷ್ಟು ಜನ ಹುಡುಗರು ಲೈನ್ ಹೊಡೆದ್ರು, ಎಷ್ಟು ಜನ ಹುಡುಗರು ನನಗೆ ಇದು ಮಾಡಿದ್ರು, ಪ್ರಪೋಸ್ ಮಾಡಿದ್ರು ಕಾಲೇಜಲ್ಲಿ. ನಾನು ಒಂದಿನಾನು ಬೇರೆ ಹುಡುಗರನ್ನ ಕಣ್ಣೆತ್ತಿ ನೋಡಿಲ್ಲ. ಆದರೆ ನನಗೆ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ. ಯಾಕೆ ಗೊತ್ತಾ,
ನಾನು ಒಬ್ಬಳೇ ಮದುವೆ ಆಗಿ ಹೋಗ್ಬಿಟ್ರೆ ನೀನು ಹೇಗಿರ್ತೀಯೋ ಅಂತ ಅದಕ್ಕೆ ಫಸ್ಟು ನಿನ್ನ ಮದುವೆ ಆಗಲಿ. ಫಸ್ಟು ನೀನು ಒಪ್ಕೊಳ್ಳಿ, ಆಮೇಲೆ ನಾನು ಆ ಮನೆಗೆ ಹೋಗಿ ಆ ಮನೇಲಿ ಇಬ್ಬರು ಗಂಡು ಹುಡುಗರಿದ್ದಾರೆ ಇಲ್ವಾ ಅಂತ ನೋಡಿಕೊಂಡು ಒಂದೇ ಮನೆಗೆ ಸೊಸೆಯಾಗಿ ಹೋಗೋಣ. ಅದನ್ನು ಬಿಟ್ಟು ಫಸ್ಟು ನಾನು ಹೋಗಿ ಫಸ್ಟು ನೀನು ಹೋಗು, ನಿನ್ನ ಅವ್ರು ಒಪ್ಕೊಂಡ್ರೆ ನಾನು ಮುಂದೆ ಹೋಗ್ತೀನಿ, ಇಲ್ಲಾಂದರೆ ನಾನು ಮುಂದೆ ಹೋಗಲ್ಲಕ್ಕ, ಇದು ನನ್ನ ಮಾತು. ಅಯ್ಯೋ ಸೀತಾ ಸೀತಾ, ಛೇ ಇವಳು ನಾನು ಹೇಳೋದೇ ಅರ್ಥ ಮಾಡ್ಕೊಳ್ಳಲ್ಲ. ಫಸ್ಟ್ ನಾನೇ ಹೋಗ್ಬಿಟ್ರೆ ಇವ್ರ ಮನೇಲಿ ಹೆಣ್ಮಕ್ಳು ಕರಗಿದಾರಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಇವಳು ನನ್ನ ಮಾತು ಯಾವಾಗ ಅರ್ಥ ಮಾಡ್ಕೋತಾಳೋ ಏನೋ, ಅದೆಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾಳೆ. ಇಂಥ ತಂಗಿ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಐ ಲವ್ ಯು ಕಣೆ, ಐ ಲವ್ ಯು. ಅಡುಗೆ ಮಸ್ತಾಗಿತ್ತು ರೀ, ನಿಮ್ಮ ಕೈ ರುಚಿ ಭಾಳ ಚೆನ್ನಾಗಿದೆ. ಎಷ್ಟು ಮಸ್ತಾಗಿತ್ತು ಅಂದರೆ ಆಹಾ, ಹಂಗೆ ಚಪ್ಪರಿಸ್ಕೊಂತಿದ್ದೆ ನೋಡಿ, ಏನು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ನಾವೇ ಬೇಜಾರು ಮಾಡ್ಕೊಳ್ಳೋಣ್ರಿ, ನಮ್ಮ ಮನೆಗೆ ಬಂದರು ಹೊಟ್ಟೆ ತುಂಬ ತೃಪ್ತಿಯಾಗಿ ತಿಂದರೆ ಅಷ್ಟೇ ಸಾಕು ನಮಗೆ. ಸರಿ, ಏರೇಕೆ ತೊಗೊಂಬರ್ಲಾ? ಅಯ್ಯೋ ಬೇಡ ಬೈನಿ, ನಾವು ಯಾರೂ ಎಲ್ಲೆಲ್ಕಿ ತಿನ್ನೋರಿಲ್ಲ. ಸರಿ, ನಮಗೂ ಲೇಟ್ ಆಗುತ್ತೆ. ನಿಮ್ಮ ಹುಡುಗಿನ ಕರೆದ್ರೆ ನಾವು ನೋಡ್ಬಿಟ್ಟು ಹೋಗ್ತೀವಿ. ಹಂಗೆ ಇದು ನೋಡೋ ಶಾಸ್ತ್ರ ಅಂತ ಅನ್ಕೋಬೇಡ್ರಿ, ಹಂಗೆ ನಾವು ನೋಡಿ ಹೋಗ್ತೀವಿ. ನಮಗಿಷ್ಟ ಆದ್ರೆ ಹೆಣ್ಣು ನೋಡೋಕೆ ನಮ್ಮ ಮಕ್ಕಳನ್ನ ಕಳಿಸ್ತೀವಿ. ಮೊದಲು ನಮಗಿಷ್ಟ ಆಗಬೇಕಲ್ಲ, ಅದಕ್ಕೆ. ಬರಿಲ್ಲ ಅದು ಗೌಡ್ರ ಒಂದಿಟ್ಟು ನಾನು ಏನು ಕರೆಯತ್ತಾಳ್ರಿ, ಬನ್ನಿ. ಹಾಂ ಹೋಗಿ ಬರ್ರಿ. ಅಲ್ರಿ, ಅವರು ಫಸ್ಟ್ ಈಗ ಸೀತಾ ನೋಡ್ಬಿಟ್ರೆ ಲಕ್ಷ್ಮೀನ ಒಪ್ಕೊಳ್ಳಲ್ಲ. ಅದಕ್ಕೆ ಫಸ್ಟ್ ಲಕ್ಷ್ಮೀನ ಕರೆಯೋಣ ನಾನು. ಲಕ್ಷ್ಮೀನ ನೋಡಿ ಅವ್ರು ಒಪ್ಕೊಂಡ್ರೆ ಅವ್ರ ಮನಸ್ಸು ಹೇಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಸೀತಾನ ಒಪ್ಕೊಂಡ್ಮೇಲೆ ಲಕ್ಷ್ಮೀನ ಒಪ್ಕೊಳ್ಳಲ್ಲ ರೀ. ಲಕ್ಷ್ಮಿ ಆ ಮನೆಗೆ ಹೋಗದೆ ಸೀತಾನು ಮದುವೆ ಆಗೋಗಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಹೆಂಗೆ ವಿಚಾರ ಮಾಡ್ತೀನಿ, ಫಸ್ಟ್ ಆ ಲಕ್ಷ್ಮಿನ ಕರೆದು ನಿಲ್ಲಿಸ್ಬಿಟ್ರೆ ಆಕೆ ಕರಗಿದಾಳ ಅಂತ ತಿಳ್ಕೊಂಡು ಇಬ್ಬರು ಹೆಣ್ಮಕ್ಳು ಇವ್ರು ಕರಗ ಅದಾರೇನೋ, ಯಪ್ಪ ಇವ್ರ ಸಂಬಂಧನ ಬೇಡ ಅಂತ ಬಿಟ್ಟು ಹೋದ್ರೆ ಏನು ಮಾಡ್ತಿ. ಫಸ್ಟ್ ಸೀತಾನ ಕರೆಯೋಣ, ಸೀತಾನ ಒಪ್ಕೊಳ್ಳಿ. ಸೀತಾನ ಒಪ್ಕೊಂಡ್ರೆ ಇನ್ನೊಂದು ಹುಡುಗಿನೂ ಹಾಗೆ ಇರ್ಬೋದು, ಕರೀರಿ ಅಂತಾರೆ. ಅವಾಗ ಕರೆಯೋಣ, ಒಪ್ಕೊಂಡ್ರೆ ಒಪ್ಕೋತಾರೆ, ಇಲ್ಲಂದರೆ ಇಲ್ಲೇ ಮನೇಲಿ ಇರಲಿ. ಅವಳಿಗೊಂದು ಬೇರೆ ಗಂಡು ನೋಡಿ ಮದುವೆ ಮಾಡಿದ್ರಾಯ್ತು. ಏನ್ರಿ ನಿಮ್ಗೆ ಏನು ಹೇಳಿದ್ರು ಅರ್ಥ ಆಗಲ್ಲ, ಏನಾದರೂ ಮಾಡ್ಕೊಂಡು ಹೋಗಿ. ನನಗಂತೂ ಬೇಜಾರಾಗ್ತಾ ಇದೆ. ನೀವೇ ಏನಾದರೂ ಕರೆದು ತೋರಿಸಿ, ನನಗಂತೂ ಆಗಲ್ಲ. ನಾನು ಹೇಳೋದಿಷ್ಟೇ, ಫಸ್ಟು ಲಕ್ಷ್ಮೀನ ತೋರಿಸಿದ್ರೆ ಅವರು ಇದು ಮಾಡ್ತಾರೆ, ಮಕ್ಕಳನ್ನ ಹೋಗಿ ಕೇಳೋಗಿ. ಸರಿ ಇರು, ನಾನೇ ರೂಮ್ಗೆ ಹೋಗ್ತೀನಿ. ಸರಿ ನಾನೇ ಹೋಗ್ತೀನಿ. ಅಮ್ಮ ಸೀತಾ, ಸೀತಾ. ಏನಪ್ಪ? ಅದು ಏನಂದ್ರಿವ, ನನ್ನ ಬೆಂಗಳೂರಿಂದ ನನ್ನ ಫ್ರೆಂಡ್ ಬಂದಾನಂತ ಏನಿಲ್ಲ, ಅವ್ರಿಗೆ ಇಬ್ಬರು ಗಂಡು ಮಕ್ಳು ಅದಾರಂತ. ನೀ ಹೇಳಂಗೆ ಇಬ್ಬರು ಗಂಡು ಮಕ್ಳು ಇರೋ ಮನೇನ ನೋಡಿದನ್ನ. ದೊಡ್ಡ ರಿಚ್ ಫ್ಯಾಮ್ಲಿ. ಒಬ್ಬ ಮಗ ಇಂಜಿನಿಯರ್ ಅದಾನೆ, ಒಬ್ಬ ಮಗ ಮನೆ ವ್ಯವಹಾರ ಎಲ್ಲ ನೋಡ್ಕೋತಾನೆ, ಯಾರು ಕೂಲಿ ಕೆಲಸ ಮಾಡೋರು ಇಲ್ಲ, ಎಲ್ಲ ಚಲೋ ಐತಿ. ನೋಡು ವಿಚಾರ ಮಾಡು, ಫಸ್ಟು ನೀನು ಹೋಗು, ಅವರು ನೀನು ನೋಡ್ತಾರೆ. ಅಪ್ಪ ನಾನು ಇನ್ನೂ ಓದ್ಬೇಕನ್ನತ್ತೀವಿ, ನೀವೇನು ಇಷ್ಟು ಬೇಗ ಮದುವೆ ಅಂತ ಇದ್ದೀರಾ? ಅಲ್ಲವಾ, ನಾನೇ ನಿಮ್ಮನ್ನ ಇಷ್ಟಲಾಗೂ ಮದುವೆ ಮಾಡಿಕೊಡತ್ತಿಲ್ಲ. ನೀವು ಈಗ ನೋಡಿರಿ, ಎಂಗೇಜ್ಮೆಂಟ್ ಮಾಡ್ಕೊರಿ, 1 ವರ್ಷ ಸುತ್ತಾಡ್ರಿ, ಲವ್ ಮಾಡಿ, ನಿಮಗಿಬ್ಬರಿಗೂ ಅಡ್ಜಸ್ಟ್ ಆದ್ರೆ ನೀವು ಮದುವೆ ಮಾಡ್ಕೊಂಡ್ರೆ 1 ವರ್ಷವರೆಗೂ ನಾನು ಮದುವೆ ಮಾಡಲ್ಲ ಅಂತ ಹೇಳೇ ಬಿಡ್ತೀನಿ ಖಂಡಿತವಾಗಿ. ಹಾಗಾದರೆ ಸರಿಯಪ್ಪ, ಆದರೆ ಒಂದು ಮಾತು, ನಾನು ಫಸ್ಟ್ ಹೋಗಲ್ಲ, ಲಕ್ಷ್ಮಿ ಅಕ್ಕ ಹೋಗಲಿ. ಯಾಕಂದರೆ ಲಕ್ಷ್ಮಿ ಅಕ್ಕನ ನೋಡಿ ಅವ್ರು ಒಪ್ಕೊಂಡ್ರೆ ಅವ್ರ ಮನಸ್ಸು ಚೆನ್ನಾಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಇಲ್ಲ ನನ್ನ ನೋಡಿ ಒಪ್ಕೊಂಡು ಆಮೇಲೆ ಲಕ್ಷ್ಮಿ ಅಕ್ಕನ ಬೇಡ ಅಂದರೆ ನಾನು ಮಾತ್ರ ಒಪ್ಕೊಳ್ಳಲ್ಲ. ಒಂದು ವಿಷಯ ತಿಳ್ಕೊಪ್ಪ, ಫಸ್ಟು ನಾನು ಲಕ್ಷ್ಮಿ ಅಕ್ಕ ಒಂದೇ ಮನೆಗೆ ಹೋಗಬೇಕು, ಅದರಲ್ಲೂ ಫಸ್ಟು ಅವಳನ್ನೇ ಒಪ್ಕೋಬೇಕು, ಆಮೇಲೆ ನನ್ನನ್ನು ಒಪ್ಕೊಳ್ಳೋದು. ಯಾಕಂದರೆ ಅವಳನ್ನ ಒಪ್ಕೊಂಡ್ಮೇಲೆ ನನ್ನ ಒಪ್ಕೋಬೇಕು, ಅವಳನ್ನ ಒಪ್ಕೊಳ್ಳಿಲ್ಲ ಅಂದರೆ ನಾನು ಆ ಮನೆಗೆ ಕಾಲಿಡಲ್ಲ. ಸರಿನಮ್ಮ, ಫಸ್ಟ್ ಲಕ್ಷ್ಮಿನೇ ಕರಿತೀನಿ. ಅದು ನಮ್ಮ ಮಕ್ಕಳನ್ನ ಒಂದು ಮಾತು ಕೇಳಕ್ಕೆ ಹೋಗಿದ್ವಿ. ಅವರು ಇನ್ನೂ 1 ವರ್ಷ ಓದ್ಬೇಕನ್ನತ್ತಾರ. ಇನ್ನೊಂದು ವರ್ಷ ಐತಿ, ಓದಿದ್ರೆ ಕಂಪ್ಲೀಟ್ ಆಕತ್ತಂತ. ಅದಕ್ಕೆ ನಾವು ಓದಬೇಕು ಅಂತ ಅನ್ನತ್ತಾರ. ನಾವು ಅವ್ರನ್ನ ಕೇಳಿದ ತೀರ್ಮಾನ ತೊಗೊಂಡ್ವಿ. ಬೇಕಾದರೆ ನಿಮ್ಗೆ ಇಷ್ಟ ಆದ್ರೆ ಎಂಗೇಜ್ಮೆಂಟ್ ಮಾಡಿಬಿಡೋಣ್ರಿ, 1 ವರ್ಷ ಆದಮೇಲೆ ಇದನ್ನು ಮಾಡೋಣ. ಹಂಗೆ ನೋಡಿರಿ ಹುಡುಗಿಯರನ್ನ. ಹಾಂ ರೀ, ನಮ್ಮದು ಅದೇ ರೀ. ಯಾಕಂದ್ರೆ ನಮ್ಮ ಮಕ್ಕಳಿಗೂ ಅವ್ರು ಅಡ್ಜಸ್ಟ್ ಆಗಬೇಕಲ್ರಿ. ಎಂಗೇಜ್ಮೆಂಟ್ ಮಾಡಿ 1 ವರ್ಷ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಬಿಡೋಣ. ಅವ್ರಿಗೆಲ್ಲ ಹೊಂದಾಣಿಕೆ ಆಗಿ ಅರ್ಥ ಆದರೆ ಅವ್ರನ್ನ ಒಂದು ಮುಂದಿನ ವರ್ಷಕ್ಕೆ ಮದುವೆ ಮಾಡೋಣ. ಸಡನ್ನಾಗಿ ಈಗ ಮದುವೆ ಮಾಡಿ ಅವ್ರನ್ನ ಸಂಸಾರಕ್ಕೆ ದೂಡೋದು ನನಗೂ ಇಷ್ಟ ಇಲ್ಲ ರೀ. ತುಂಬ ಒಳ್ಳೆ ಮಾತು ರೀ, ತುಂಬ ಒಳ್ಳೆ ಮಾತು. ಆರಿಸಿ ಮಾತಾಡಿದ್ರಲ್ಲ, ತುಂಬ ಒಳ್ಳೆ ಮಾತು. ಅಮ್ಮ ಲಕ್ಷ್ಮಿ, ಲಕ್ಷ್ಮಿ. ನಾನು ಹೋಗಲ್ಲ ಕಣೆ, ನಂಗೆ ಭಯ ಆಗ್ತಾ ಇದೆ. ಹೋಗಕ್ಕ, ಸುಮ್ಮನೆ ಹೋಗು. ಹಾಂ ಅಮ್ಮ ಬಂದೆ. ಅನಿಷ್ಟ ಮೊದಲು ಬಂದ್ಬಿಡ್ತು ರೀ. ಅಲ್ರಿ, ಇವಳು ಏನು ಕಪ್ಪಗಿದ್ದಾಳಲ್ಲ, ಆ ಕಪ್ಪಗಿದ್ರೆ ಪರವಾಗಿಲ್ಲ, ಇಷ್ಟೊಂದು ದಪ್ಪಗಿದ್ದಾಳೆ, ಏನ್ರಿ ಇದು? ಪರವಾಗಿಲ್ಲ ಕಣೆ, ಕಪ್ಪಗಿದ್ರು ಹುಡುಗಿ ಅಂದವಾಗಿದ್ದಾಳೆ. ನೋಡೋಕ್ಕೆ ಚೆನ್ನಾಗಿದ್ದಾಳೆ. ಏನು ವಾಕದು ಮಾಡಿಸಿ ಅವಳು ಡಯಟ್ ಮಾಡಿದ್ರೆ ತಾನೇ ಸಣ್ಣದಾಗ್ತಾಳೆ. ನೋಡೋಕೆ ಬರ್ತೈತಿ. ಮೊದಲು ನನ್ನ ಮಗನ ಕೇಳೋನು, 1-2 ಫೋಟೋ ತೊಗೊಂಡು ಹೋಗೋನು ಹುಡುಗಿರ್ದು, ಆಮೇಲೆ ವಿಚಾರ ಮಾಡೋಣ. ಇವಳನ್ನ ಯಾವ ಹುಡುಗರಿ ನೋಡೋದು? ಮನೆ ವಾರ ನೋಡ್ಕೊಂಡು ಹೊಲ್ದಲ್ಲಿ ಕೆಲಸ ಮಾಡ್ತಾನಲ್ಲ, ಅವನಿಗೆ ನೋಡೋಣ ಇವಳ. ಅವನೇನು ಕಮ್ಮಿನ, ಚೆನ್ನಾಗಿದ್ದಾನೆ. ಸರಿ ಕಣ್ರಿ. ಹಾಗೆ ಇಂಜಿನಿಯರ್ ಇರೋ ಮಗನಿಗೆ, ನಮ್ಮ ಮಗನಿಗೆ ಯಾವ್ದು ನೋಡೋದು ಹುಡುಗಿನ? ಅವಳು ಹೇಗಿದ್ದಾಳೋ ಏನೋ.
ಅದು ಬೀಗ್ರೆ ನಮಗೆ ನಿಮ್ಮ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ. ಮನೆ ವ್ಯವಹಾರ ಮಾಡಿಕೊಂಡು ನೋಡ್ಕೊಂಡಿರ್ತಾನಲ್ಲ, ನಮ್ಮ ಮನೆ ವ್ಯವಹಾರ ಎಲ್ಲ ಎಸ್ಟೇಟ್ ಅದು, ಆ ಹುಡುಗನಿಗೆ ಇವಳು ಸರಿ ಹೋಗ್ತಾಳೆ. ಅಯ್ಯೋ, ಅಪ್ಪನ ಒಪ್ಕೊಂಡ್ಬಿಟ್ರು. ನಮ್ಮಕ್ಕ ಅದೃಷ್ಟವಂತೆ. ಮಹಾಲಕ್ಷ್ಮಿ ಆಟ ಇದ್ದಾಳೆ. ಅವಳೇ ಅಪ್ಪನ ಮಾತು ಕೇಳಿ ಕೇಳಿ ಹಂಗೆ ಅನ್ಕೋತಿದ್ಲು ಅಷ್ಟೇ. ಅಯ್ಯೋ, ನೀವು ನನ್ನ ಮಗಳನ್ನ ಒಪ್ಕೊಂಡ್ಬಿಟ್ರ? ಬಹಳ ಖುಷಿ ಆಯ್ತು, ನನಗೆ ಖುಷಿ ಆಯ್ತು. ಸರಿ, ನೀವು ಇನ್ನೊಬ್ಬ ಮಗಳನ್ನ ಕರೀತೀರಾ? ಅಮ್ಮ ಸೀತಾ. ಅಯ್ಯೋ ರೀ, ಹುಡುಗಿ ಏನು ತಂತದ ಗೊಂಬೆ ಇದ್ದಂಗವಳೆ. ಅಲ್ರಿ, ಒಂದೇ ಮನೇಲಿ ಅಕ್ಕ ತಂಗಿ, ಇವಳು ಹಿಂಗೆ ಇವಳು ಹಿಂಗೆ, ಅದೇಗ್ರಿ ಅಪ್ಪ. ನನ್ನ ಮಗನಿಗೆ ಇವಳೇ ಸರಿಯಾದ ಜೋಡಿ. ಕರ್ಪೂರದ ಗೊಂಬೆ ಹಾಕಿದ್ದಾಳೆ. ಅಪ್ಪ ಎಷ್ಟೊಂದು ಸುಂದರವಾಗಿದ್ದಾಳೆ. ಕೈ ತೊಳೆದು ಮುಟ್ಬೇಕ್ರಿ. ಆದರೂ ಒಂದೇ ಮನೇಲಿ ಇವಳು ಕರ್ಗೆ ಅವಳು ಬೆಳ್ಳಗೆ. ನನಗೆ ಯಾಕೋ ಅಂತ ಇಲ್ಲ ರೀ. ಅವಳನ್ನ ಒಪ್ಕೊಳ್ಳೋಣ ರೀ, ಇವ್ರನ್ನ ಬೇಡ ನಾನು. ಸುಮ್ಮನೆ ಕುಂದ್ರೆ ಅವ್ರ ಮನೆ ಆಸೆ ಕನಸುಗಳನ್ನ ನಾನೆಲ್ಲ ತಿಳ್ಕೊಂಡೇ ಬಂದಿದ್ದೀನಿ. ಅವ್ರ ತಂಗಿಗೆ ಅವ್ರ ಅಕ್ಕ ಅಂದರೆ ಪಂಚಪ್ರಾಣ. ಅವಳನ್ನ ಒಪ್ಕೊಂಡು ಒಂದೇ ಮನೆಗೆ ಹೋದರೆ ಅವಳು ಬರ್ತಾಳೆ, ಇಲ್ಲಾಂದರೆ ಅವ್ರು ಬರೋಲ್ಲ. ಅದಕ್ಕೆ ಆ ಹುಡುಗಿನ ನೋಡಿ ನಾನು ಇಲ್ಲಿ ಬಂದಿರೋದು. ಅಷ್ಟೊಂದು ಸುಂದರವಾಗಿದ್ದಾಳೆ. ನನ್ನ ಮಗನಿಗೆ ಸರಿಯಾದ ಜೋಡಿ. ಬೀಗ್ರೆ, ಅಯ್ಯೋ ಬೀಗ್ರೆ ಅಂದ್ರೆ ನನಗೆ ತುಂಬ ಖುಷಿ ಆಯಿತು. ನನಗೆ ನಿಮ್ಮ ಇಬ್ಬರು ಹೆಣ್ಮಕ್ಳು ಇಷ್ಟ ಆಗಿದ್ದಾರೆ. ನಿಮ್ಮ ಇಬ್ಬರು ಹೆಣ್ಮಕ್ಳು ನಮ್ಮ ಒಂದೇ ಮನೆಗೆ ಬರೋದು ನನಗೂ ಭಾಳ ಖುಷಿ. ಅವ್ರ ಅಕ್ಕ ತಂಗಿ ತುಂಬ ಅನ್ಯೋನ್ಯತೆವಾಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ. ಆದ್ರೂ ನನಗೆ ಖುಷಿ ಆಯಿತು. ನಮ್ಮ ಮನೆಗೆ ಬಂದಮೇಲೆ ಹೊಂದ್ಕೊಂಡು ಹೋಗ್ತಾರೆ ಅನ್ನೋ ನನಗೆ ಇಷ್ಟ ಆಗಿದೆ. ನಾಳೆನೇ ನನ್ನ ಮಕ್ಕಳನ್ನ ಕಳಿಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಆಯಿತು, ನಾಳೆ ಕಳಿಸಿ. ಮತ್ತು ಅವ್ರಿಗೆ ಇಷ್ಟ ಆದರೆ ಅನ್ನ ಹಾಕ್ಬಿಡೋಣ, ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ. ಆಮೇಲೆ 1 ವರ್ಷ ಆದಮೇಲೆ ಅವ್ರಿಗೆ ಅವರು ಅರ್ಥ ಮಾಡ್ಕೊಂಡ್ಮೇಲೆ ಮದುವೆ ಮಾಡೋಣ. ಅಪ್ಪ, ನನ್ನೊಂದು ಮಾತು. ಅವರು ನಮ್ಮ ಅಕ್ಕನ್ನ ಇಷ್ಟಪಟ್ರಲ್ಲ, ಸೊ ನನಗೆ 1 ವರ್ಷ ತನಕ ಏನು ಕಾಯೋದು ಇಷ್ಟ ಇಲ್ಲ. ಅವ್ರು ಯಾವಾಗ ಅಂತಾರೋ ನಾವು ಅವಾಗ ಮದುವೆ ಮಾಡ್ಕೊಂಡ್ಬಿಡ್ತೀವಪ್ಪ. ಇನ್ನೇನು, ನನ್ನ ಮಗಳೇ ಒಪ್ಪಿಗೆ ಕೊಟ್ಮೇಲೆ ಮಾತು ಮುಗಿದೋಯ್ತು. ಅಮ್ಮ, ನಿನ್ನ ಹೆಸರೇನಮ್ಮ? ಅದು ಅಂಕಲ್, ನನ್ನ ಹೆಸರು ಲಕ್ಷ್ಮಿ. ನಿಮ್ಮ ಹೆಸರೇನಮ್ಮ? ಆಂಟಿ, ನನ್ನ ಹೆಸರು ಸೀತಾ. ನೀನು ಸೇಮ್ ಮಹಾಲಕ್ಷ್ಮಿ ಆಗೇ ಇದೆಯಮ್ಮ. ನೀನು ಸೇಮ್ ಸೀತಾ ಮಾತೆ ಹಾಗೇ ಇದೆಯಾ ನನ್ನ ತಾಯಿ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಆಂಟಿ. ನೀವೇ ನನ್ನ ಮನೆ ಸೊಸ್ತಿರೋ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಖಂಡಿತವಾಗಿ ಹೇಳ್ತೀನಿ, ಬರೆದು ಕೊಡ್ತೀನಿ. ನನ್ನ ಮಕ್ಕಳು ಒಪ್ಕೋದಿದ್ರು ಒಪ್ಕೊಳ್ಳೇಬೇಕು. ಹಾಗಿದ್ದೀರಾ? ಏನಿಲ್ಲ, ನಿಮ್ಮ ಅಕ್ಕಾಗೂ ಏನು ಬೇಜಾರು ಮಾಡ್ಕೋಬೇಡನು. ನನ್ನ ಮಗ ಮನೆ ವ್ಯವಹಾರ ನೋಡ್ಕೊಳ್ಳೋನು ತುಂಬ ಶಾಲೆ ಕಲ್ತಿದ್ದಾನೆ. ಡಿಗ್ರಿ ಫೈನಲ್ ಇಯರ್ ಮುಗಿದಿದೆ. ಫುಲ್ಲು ಸ್ಟಡಿ ಒಳಗೆ 1 ನಂಬರ್ ಇದ್ದ. ಆದರೆ ಅವನ ಮನೆ ವ್ಯವಹಾರ ಭಾಳ ಇರೋದ್ರಿಂದ, ಎಲ್ಲ ಕಡೆ ಫ್ಯಾಮ್ಲಿ ಫುಲ್ಲು ರಿಚ್ ಇರೋದ್ರಿಂದ ಅವನು ಎಲ್ಲ ವ್ಯವಹಾರನೂ ಅವನೇ ಕಂಟ್ರೋಲ್ ಮಾಡತ್ತಾನ. ಇನ್ನೊಬ್ಬ ಮಗ ಇಂಜಿನಿಯರ್ ಹೋಗ್ತಾನೆ. ಅವನಿಗೆ ನಿನ್ನ ತೊಗೋತೀವಿ, ಶೀತಾನ. ಮನೆ ವ್ಯವಹಾರ ನೋಡ್ಕೊಳ್ಳೋನಿಗೆ ಲಕ್ಷ್ಮಿನ ತೊಗೋತೀವಿ. ನಮಗೆ ಒಪ್ಪಿಗೆ ಅಲ್ವಾ ಬಿಗ್ರೆ? ಅಯ್ಯೋ, ನೀವು ಇಷ್ಟು ಹೇಳೋದಾಗ ನೋಡ್ರಿ. ಆಯಿತು, ನಮಗೆ ಒಪ್ಪಿಗೆನೆ. ನಮ್ಮಿಬ್ಬರು ಹೆಣ್ಮಕ್ಳು ಒಂದೇ ಮನೆಗೆ ಹೋಗ್ತಾರಂದ್ರೆ ನಮ್ಗೆ ಖುಷಿನೇ ಅಲ್ವಾ? ಸರಿ, ಆಯಿತು. ನಮ್ಮಿಬ್ಬರು ಹೆಣ್ಮಕ್ಳನ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ನಿಮ್ಮ ಮನೇಲಿ ಮದುವೆ ಮಾಡಿಕೊಡ್ತೀವಿ. ಬಾಯಿಗೆ ಏನೇನೋ ಬರ್ತಾಯಿದೆ, ಈಗಲೇ ಕಳಿಸ್ಕೊಡ್ತೀನಿ ಅನ್ನೋಷ್ಟು. ಅವರಿಬ್ಬರು ಅಕ್ಕ ತಂಗಿ ತುಂಬ ಅನ್ಯೋನ್ಯತೆಯಾಗಿದ್ದಾರೆ ಮೊದಲಿಂದ. ಅವರೇ ಒಪ್ಕೊಂಡ್ಮೇಲೆ ನಂದೇನು ಮಾತು? ಆಯಿತು, ಸರಿ, ಹಾಗಾದರೆ ನಾವು ಬರ್ತೀವಿ. ಬರ್ತೀವಿ. ಹಾಂ ಆಂಟಿ. ಹಾಂ ಆಂಟಿ. ನಾವು ಬರೋಣ ಬೀಗ್ರೆ? ಬನ್ನಿ ಬೀಗ್ರೆ. ರೀ, ನನ್ನ ಮಗಳನ್ನ ಒಪ್ಕೊಂಡ್ಬಿಟ್ರು. ನಂಗೆ ಭಾಳ ಖುಷಿ ಆಗ್ತಾ ಇದೆ ರೀ. ಅದು ಅಷ್ಟು ದೊಡ್ಡ ಕೋಟ್ಯಾಧೀಶರು ನನ್ನ ಮಗಳ ಲಕ್ಷ್ಮಿನ ಒಪ್ಕೊಂಡ್ರಲ್ಲ. ನನಗೆ ಇವತ್ತು ಏನಾದರೂ ಸ್ವೀಟ್ ಮಾಡಬೇಕು ಅನ್ನಿಸ್ತಾ ಇದೆ. ಏನಾದರೂ ಬಾಯ್ ಹಂಗೆ ಫುಲ್ಲು ಸ್ವೀಟ್ ಆಗಿರಬೇಕು, ಆ ರೀತಿ ಸ್ವೀಟ್ ಮಾಡಬೇಕು ಅನ್ನಿಸ್ತಾ ಇದೆ. ಇವ್ರು ಒಪ್ಕೊಂಡಿದ್ದಾರೆ, ಇನ್ನೂ ಅವ್ರ ಮಕ್ಕಳು ಒಪ್ಕೊಂಡಿಲ್ಲ. ಅದನ್ನ ನೋಡೋಣ, ಇನ್ನೂ ಮುಂದಿದೆ. ಹೌದಲ್ವಾ? ಆದರೂ ಈಗ ಒಪ್ಕೊಂಡಿದ್ದಾರಲ್ಲ, ಅಷ್ಟೇ ಖುಷಿ ರೀ. ಸರಿ, ನಂಗೆ ಯಾಕೋ ಭಾಳ ತಲೆ ಸಿಡಿತಾ ಇದೆ. ಒಂದು ಕಪ್ ಕಾಫಿ ಮಾಡ್ಕೊಂಬಂದ್ಬಿಡ್ರೆ. ಬೇಕಂದ್ರೆ ಹೀಗೆ ಹೋಗಿ ಮಾಡ್ಕೊಂಬರ್ತೀನಿ. ಖುಷಿ ಅಬ್ಬರದಲ್ಲಿದೆ. ಎಲ್ಲಿ ನಾಳೆ ಅವಳನ್ನ ಒಪ್ಕೊಳ್ಳೋ ಬರದಲ್ಲಿ ನನ್ನ ಮಗಳು ಸೀತಾನ ಕೈ ಬಿಡ್ತಾರ ಅಂತ. ಅಕ್ಕ, ಅವ್ರು ನಿನ್ನೂ ಒಪ್ಕೊಂಡ್ರಲ್ಲ, ನನಗಂತೂ ಭಾಳ ಖುಷಿ ಆಗ್ತಾ ಇದೆ ಅಕ್ಕ. ನಾವಿಬ್ರು ಒಂದೇ ಮನೆಗೆ ಹೋಗ್ತೀವಿ ಅನ್ನೋದೇ ನನ್ನ ಆಸೆ. ಅಲ್ಲ ಕಣೆ, ಇನ್ನೂ ಅವ್ರ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ. ಇನ್ನೂ ಅವರ ಮಕ್ಕಳು ಒಪ್ಕೊಂಡಿಲ್ಲ. ಅವ್ರ ಮಕ್ಕಳು ಒಪ್ಕೊಂಡ್ಮೇಲೆ ಈ ತೀರ್ಮಾನಕ್ಕೆ ಬರೋಣ. ಅವರು ಮದುವೆ ಆಗೋರು ಹುಡುಗರು ತಾನೆ, ಅವರು ಒಪ್ಕೊಂಡ್ಮೇಲೆ ಅಲ್ವಾ ನಮಗೆ ಒಪ್ಪಿಗೆ ಅಂತ ಅನಿಸೋದು. ನಾವು ಅವ್ರನ್ನ ಒಪ್ಕೋಬೇಕು. ಅವರು ನನ್ನನ್ನು ಒಪ್ಕೊಂಡಿದ್ದಾರೆ ಅಂದರೆ ಅವ್ರ ಮಗ ಹೇಗಿದ್ದಾನೆ ಅನ್ನೋದು ನನಗೆ ಭಯ ಅಷ್ಟೇ ಕಣೆ. ಹುಡುಗ ಅಂದವಾಗೇ ಇರ್ತಾನೆ, ಅಪ್ಪ ಅಮ್ಮ ಅಂದವಾಗಿಲ್ವಾ? ಅಪ್ಪ ಅಮ್ಮ ಅಂದವಾಗಿದ್ದರೆ ಮಕ್ಕಳು ಅಂದವಾಗಿರ್ಬೇಕಲ್ವಾ? ಈಗ ನಮ್ಮ ಅಪ್ಪ ಅಮ್ಮ ಅಂದವಾಗೇ ಇದ್ದಾರೆ, ನಾನು ಅಂದವಾಗಿಲ್ವಲ್ಲ. ಎಲ್ಲದಕ್ಕೂ ನಂದೇ ಅನ್ನೋ ಮೂಗು ತೋರಿಸ್ತಿಲ್ಲ. ಇದನ್ನು ಕೇಳಿ ಕೇಳಿ ನಂದೇ ತಲೆ ಸಿಡಿತಾ ಇದೆ ಕಣೆ. ಎಷ್ಟು ಹೇಳಿದ್ರೂ ಅರ್ಥ ಮಾಡ್ಕೊಳ್ಳಲ್ಲ. ನನಗಂತೂ ಸಾಕಾಗಿ ಹೋಗಿದೆ ಕಣೆ. ನನ್ನ ಕಷ್ಟ ನನಗೆ ಅವಮಾನ ಆಗ್ತಿರೋದು ಇವಳಿಗೆ ಅರ್ಥ ಆಗಲ್ಲ. ಇವಳಿಗೆ ಮೂಗಿನ ತುದಿಲೇ ಕೋಪ. ಏನು ಮಾಡಲಿ ವೀಕ್ಷಕರೇ,
ಕಪ್ಪಗಾಗಿ ಹುಟ್ಟಿರೋದು ನನ್ನ ತಪ್ಪ ಇಲ್ವಲ್ಲ. ನನ್ನ ಚಾನಲು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಬೇಗ ಬೇಗ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ವಿಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ನನ್ನ ವಾಚ್ ಅವರ್ಸು ಕಂಪ್ಲೀಟ್ ಆಗಬೇಕು. ಸೊ ಪ್ಲೀಸ್ ನನ್ನ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಂದ್ರೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡೋದ್ರಿಂದ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅಂತೀನಿ. ನಾನು 500 ಜನ ನೋಡಿದ್ದಾರೆ. ಸೊ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡೋದ್ರಿಂದ ವಾಚ್ ಅವರ್ ಕಂಪ್ಲೀಟ್ ಆದರೆ ನನ್ನದು ಚಾನಲ್ ಮಾನಿಟೇಷನ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ತುಂಬ ಕಷ್ಟಪಡ್ತಾ ಇದ್ದೀನಿ ಚಾನಲ್ ಮಾನಿಟೇಷನ್ ಆಗೋಕ್ಕೆ. ವಾಚ್ ಅವರು ಕಂಪ್ಲೀಟ್ ಆಗೇನೇ ಇಲ್ಲ. ತುಂಬ ಬೇಜಾರಾಗ್ತಾ ಇದೆ. ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ, ವಾಚ್ ಅವರ್ಸ್ ಆಗ್ತಾನೇ ಇಲ್ಲ. ಸೊ ಅದಕ್ಕೆ ಬೇಜಾರಾಗ್ತಾ ಇದೆ. ಪ್ಲೀಸ್ ನನ್ನ ವಿಡಿಯೋ ನೋಡೋರೆಲ್ಲ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ನಿಮಗೆ ಈ ಅಕ್ಕ ತಂಗಿ ಕತೆ, ಈ ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟೇ ಮಾಡ್ತಾ ಇಲ್ಲ ಯಾರಾದರೂ. ಕಮೆಂಟ್ ಮಾಡ್ತೀರಾ ಅಂತ ನಾನು ವೇಟ್ ಮಾಡ್ತಾ ಇರ್ತೀನಿ. ಒಬ್ಬೊಬ್ಬರು ಕಮೆಂಟ್ ಮಾಡಿದವರಿಗೆ ರಿಪ್ಲೈ ಕೊಡ್ತಾ ಇರಲ್ಲ. ನಾನು ಕಮೆಂಟ್ ಯಾರು ಮಾಡ್ತಾರಪ್ಪ ಅಂತ ಫೋನೇ ಹಿಡ್ಕೊಂಡು ಕೂತಿರ್ತೀನಿ. ನನಗೆ ಯಾರ್ದು ಕಮೆಂಟ್ ಬರ್ತಾ ಇಲ್ಲ. ಸೊ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ವಿಡಿಯೋ ಬಗ್ಗೆ ನನಗೆ ಹೇಳಿ ಅಂತ ಹೇಳ್ತೀನಿ. ನೀವು ಹೇಳೋದು ಎಷ್ಟು ಹೇಳ್ತೀರಲ್ಲ, ಹಾಗೆ ನನ್ನ ವಿಡಿಯೋನ ನೀವು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ನಿಮ್ಮ ಊರನ್ನ ಮೆಸೇಜ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.